ಜೂನ್ 2025 ಜೂನ್ 1ನೇ ತಾರೀಕಿಂದ ನಮ್ಮ ತಾಲೂಕು ಆಫೀಸು ತಾಲೂಕು ಆಡಳಿತ ಸೌಧದ ಮೇಲೆ ನಮ್ಮ ಭಾರತ ಧ್ವಜ ಹಾರಾಟ ನಡೆಸ್ತಾ ಇಲ್ಲ. ಪ್ರತಿದಿನ GPS ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ತಹಶೀಲ್ದಾರ್ರವ್ರಿಗೆ ಗಮನಕ್ಕೆ ತಂದಾಗ ಹೊಸದಾಗಿ ಬಂದಿದ್ದಾರೆ ಅಂದ್ಬಿಟ್ಟು ಫಸ್ಟ್ ದಿನ ಹೋಗಿ ಹೇಳಿದಾಗ ಸರ್ ಆಯ್ತಪ್ಪ ನಾಳಿದ್ರಿಂದ ಹಾರಿಸ್ತೀನಿ ಅಂದರು. ಆಮೇಲೆ ತಿರ್ಗಾ ಮತ್ತೆ 2 ದಿನ ಬಿಟ್ಟು ಹೋದಾಗ ನಿನಗೆ DC ಅವರು ಆದೇಶ ಮಾಡಿರೋದು ಆದೇಶ ಪ್ರತಿ ಏನಾರು ಇದೆಯಾ? ನನಗಂತೂ ಆದೇಶ ಪ್ರತಿ ಯಾವುದೂ ಇಲ್ಲ. ಆ ಥರದ್ದು ಏನಾರು ಇದ್ದರೆ ಹಾರಿಸಲೇಬೇಕು ಕಡ್ಡಾಯವಾಗಿ ಆದೇಶ ಪ್ರತಿ ಏನಾರು ಇದ್ದರೆ ಕೊಡಪ್ಪ, ಸುಮ್ಮನೆ ಬಂದಿಲ್ಲ ನನಗೆ ತೊಂದರೆ ಕೊಡಬೇಡ ಅಂದರು. ಆಮೇಲೆ ಮಾನ್ಯ ನಮ್ಮ ಶಾಸಕರ ಗಮನಕ್ಕೂ ಹೋಗಿ ತಂದಿದ್ದೀನಿ. ಮತ್ತು ಏನಂದ್ರೆ ಇವ್ರು ಏನು ಹೇಳ್ತಾರೆ ಅವರು, ನಾನು ಮೈಸೂರಲ್ಲೂ ನಾನು ತಾಲೂಕು ದಂಡಾಧಿಕಾರಿಯ ಕಾರ್ಯನಿರ್ವಹಿಸ್ತಾ ಇದ್ದೆ, ಅಲ್ಲೂ ಸಹ ನಾನು ಯಾವುದೇ ಭಾರತದ ಧ್ವಜ ಹಾರಾಟ ನಡೆಸ್ತಾ ಇರಲಿಲ್ಲ ಅಂತ. ಇದ್ರದ ಉದ್ದೇಶ ಏನಂದ್ರೆ ಒಂದು ಅರ್ಥ ಮಾಡ್ಕೋಬೇಕು. ತಹಶೀಲ್ದಾರ್ ಆಗಬೇಕು ಅಂತ ಕಾರ್ಯದ ದೃಷ್ಟಿ ಇಟ್ಕೊಂಡು ಎಕ್ಸಾಮ್ ಬರೆದು ತಹಶೀಲ್ದಾರ್ ಆಗಿರ್ತಾರಲ್ಲ ಅಂಥವ್ರು ಒಂದು ಉತ್ತಮವಾದಂಥ ಆಡಳಿತ ಕೊಡೋಕೆ ಸಾಧ್ಯ. ಇವ್ರ ಅನುಭವದ ಮೇಲೆ ಪ್ರಮೋಷನ್ ತಗೊಂಡು ಬಂದಿರ್ತಾರೆ. ಇವ್ರಿಗೆ ಕಾರ್ಯವೈಖರಿ ಏನು ಅನ್ನೋದೇ ಗೊತ್ತಿಲ್ಲ. ಒಬ್ರಿಗೆ ಅಟೆಂಡ್ರಿಗೆ ಹೇಳಿ ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು, ಅವ್ರಿಗೆ ಭಾರತ ಧ್ವಜ ಕಟ್ಟಿಸ್ಬೇಕು ನಮ್ಮ ಸೌಧದ ಮೇಲೆ ಅಂತ ತಿಳುವಳಿಕೆ ಹೇಳುವಷ್ಟು ತಿಳುವಳಿಕೆ ಇಲ್ಲ. ಮತ್ತೆ ಇವ್ರು ಹೇಳಿದ ಮಾತನ್ನ ಅವ್ರು ಕೇಳುವಷ್ಟು ಇಲ್ಲ. ಅಂದ್ರೆ ಇವ್ರ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಪ್ರತಿದಿನ ನಮ್ಮ ಚನ್ನಪಟ್ಟಣ ತಾಲೂಕ್ ಪಂಚಾಯತಿ ಮೇಲೆ ಅಲ್ಲಿ ಹಾರಾಡ್ತಾ ಇದೆ, ಆದ್ರೆ ನಮ್ಮ ತಾಲೂಕು ಕಚೇರಿ ಮೇಲೆ ಹಾರಾಡ್ತಾ ಇಲ್ಲ. ಭಾನುವಾರನೂ ಸಹ ನಮ್ಮ ತಾಲೂಕು ಕಚೇರಿ ಮೇಲೆ ಬಾವುಟ ಹಾರ್ತಾ ಇದೆ, ಅದೇ ನಮ್ಮ ತಾಲೂಕು ಆಫೀಸ್ ಮೇಲೆ ಹಾರಾಡ್ತಾ ಇಲ್ಲ. ಎಂತ ದುರ್ವಿಧಿ! ಆದ್ರೆ ಯಾರ ರಾಜಕಾರಣಿಗಳು ಸ್ವತಂತ್ರ ಹೋರಾಟಗಾರರು ಯಾರ ತೀರ್ಕೊಂಡಾಗ ನಮ್ಮ ಭಾರತ ಧ್ವಜ ಕಚೇರಿಗಳ ಮೇಲೆ ಅರ್ಧಕ್ಕೆ ಹಾರಿಸ್ತಾ ಇದ್ರು. ಆದ್ರೆ ಇಲ್ಲಿ ನಮ್ಮ ತಾಲೂಕಿಗೆ ಅಂತ ಯಾವ್ದು ದುರ್ದೈವ ಬಂದಿಲ್ಲ. ಆದ್ರೆ ಅಂತದ್ದು ಅರ್ಧಕ್ಕೂ ಹಾರಿಸ್ತಾ ಇಲ್ಲ, ಧ್ವಜನೇ ಹಾರ್ತಾ ಇಲ್ಲ ಅಂದ್ರೆ ನಮ್ಮ ತಾಲೂಕಿಗೆ ಏನಾರ ಸೂತಕದ ಛಾಯೆ ಏನಾರ ಆವರಿಸಿದ್ಯಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ. ಅಂತ ದುರ್ವಿಧಿ ಅಂದ್ರೆ ನಮ್ಮ ತಾಲೂಕಿಗೆ ಈ ಹಿಂದೆ ಇರ್ತಕ್ಕಂಥ ಯಾವುದೇ ತಾಲೂಕು ದಂಡಾಧಿಕಾರಿಗಳು ಈ ಕೆಲಸ ಮಾಡಿರ್ಲಿಲ್ಲ. ಪ್ರತಿದಿನ ಬಾವುಟ ಹಾರಾಡ್ತಾ ಇತ್ತು. ಆದ್ರೆ ಇವ್ರು ಬಂದಿದ್ದಾವಿಂದ ಇಲ್ಲಿವರೆಗೂ ಒಂದು ದಿನ ಸಹ ಬಾವುಟ ಹಾರಾಡಿಲ್ಲ. ಪ್ರತಿದಿನ GPS ಫೋಟೋನು ಇಟ್ಕೊಂಡಿದ್ದೀನಿ. ಇವತ್ತು ಸಹ ಭಾರತದ ಬಾವುಟ ಹಾರಾಡ್ತಾ ಇಲ್ಲ. ಇದು ನಮ್ಮ ಜೂನ್ 1ನೇ ತಾರೀಕಿಂದ ಇವತ್ತಿನ ತನಕನು ನಾನು ತೆಗೆದಿಟ್ಕೊಂಡಿದ್ದೀನಿ ಸಹ. GPS ಪ್ರತಿದಿನ GPS ಫೋಟೋ ಬರೋದು, ನಾನು GPS ಫೋಟೋ ತೆಗೆದು ಇಟ್ಕೊಳ್ಳೋದು ಪ್ರತಿದಿನ ನಡೀತೆ. ಅವ್ರನ್ನ 2-3 ಸಾರಿ ಭೇಟಿ ಮಾಡಿದ್ದೀನಿ. ಫಸ್ಟ್ 1 ದಿನ 2 ದಿನ ಬಿಟ್ಟು ನಾನು ಹಾರಾಟ ಮಾಡಿಸ್ತೀನಪ್ಪ, ನಾನು ಈಗ ಹೊಸ್ತ ಬಂದಿದ್ದೀನಿ, ನನ್ ಗಮನಕ್ಕೆ ಬಂದಿರಲ್ಲ ಅಂತ ಕರೆದ ಯಾರಿಗೋ ಹೇಳಿದ್ರು. ತಿರ್ಗೊಂದು 3 ದಿನ ಬಿಟ್ಕೊಂಡು ಹೋಗಿ ಸರ್ ತಿರ್ಗಿ ಮತ್ತೆ ಹಾರಾಡ್ತಾ ಇಲ್ಲ ಅಂದ್ರೆ ಯಾವ್ದಾರ DC ಆದೇಶ ಮಾಡಿರೋದು ಯಾವ್ದಾದ್ರು ಪ್ರತಿ ಇದೆಯಾ ಅಂದ್ರೆ ಅದನ್ನ ತಾಲೂಕು ದಂಡಾಧಿಕಾರಿ ಇವ್ರು ಬಂದವ್ರೆ ಅಂದ್ರೆ ಇವ್ರಿಗೆ ಅದ್ರ ಗಮನನೇ ಇಲ್ಲ, ಅದ್ರ ಬಗ್ಗೆ ಅರಿವಿಲ್ಲ ಅಂದ್ರೆ ಇನ್ನೆಂತ ತಾಲೂಕು ದಂಡಾಧಿಕಾರಿ ಇವರು. ಈ ಹಿಂದೆ ಬಂದಿರೋರೆಲ್ಲ ಹಾರಾಡ್ತಾ ಇರ್ತಕ್ಕಂಥವ್ರು ಎಷ್ಟು ನಮ್ಮ ತಾಲೂಕಿಗೆ ಕಳಸ ಇಟ್ಟಂಗೆ ಕೆಲಸ ಮಾಡ್ಕೊಂಡು ಹೋಗೋರೆ. ಇವ್ರಿಗೇನಂದ್ರೆ ಬರೀ ಹಣದ ಆಸೆ, ಅಂದ್ರೆ ಪ್ರಮೋಷನ್ ತಗೊಂಡ್ ಬಂದ್ಬಿಟ್ಟಿರ್ತಾರೆ. ಇವ್ರಿಗೇನು ತಾಲೂಕನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ದಿದ್ರೆ ಒಂದು ನಮ್ಮ ಧ್ವಜಕ್ಕೆ ಗೌರವ ಕೊಡ್ತಾ ಇಲ್ಲ ಅಂದ್ರೆ ಇನ್ನು ತಾಲೂಕಿನ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ನಾವು ತುಂಬಾ ಅರ್ಥ ಮಾಡ್ಕೋಬೇಕಾಗ್ತದೆ. ಶಾಸಕ MLA ಸಾಹೇಬ್ರು ಗಮನಕ್ಕೂ ತಂದಿದೀವಿ. ಅವರು ಆಯ್ತು ತಿಳಿಸ್ತೀನಿ ಅಂತ ಹೇಳಿದಾರೆ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತಿಗೂ ಸಹ ಭಾರತದ ಧ್ವಜ ಹಾರಾಡ್ತಾ ಇಲ್ಲ. ಒಂದೇನಂದ್ರೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಅಂತ ಭಾರತದ ಎಲ್ಲಾ ಪ್ರಜೆಗಳು ಅನ್ಕೊಂಡಿದೀವಿ, ಅದು ನಮಗೂ ಗೊತ್ತಿದೆ. ಆದ್ರೆ ತಹಶೀಲ್ದಾರ್ ಆಗಸ್ಟ್ 15ಕ್ಕಾದ್ರೂ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿ ಬಂದದೆ. ಯಾಕೆಂದ್ರೆ ಇವತ್ತಿಗೂ ಇಲ್ಲ ಅಂದ್ರೆ ಆಗಸ್ಟ್ 15ಕ್ಕೆ ಹಾರಾಟ ಮಾಡ್ತಾರಲ್ಲ ಅದು ಅವ್ರಿಗೆ ತಿಳುವಳಿಕೆ ಇದೆಯೋ ಇಲ್ವೋ ಅನ್ನೋದು ನಮ್ಮ ದುರ್ದೈವ ಆಗ್ಬಿಟ್ಟಿದೆ. ಕಾದ್ ನೋಡೋಣ ಸರ್.